ಫಿಲ್ಮ್ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗೆ ಬಾಯಿಗೆ ಬಂದಂತೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ? ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸತತವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಹಾಗೆ ಪೊಲೀಸ್ ಇಲಾಖೆಗೆ ನೇರ ಪ್ರಶ್ನೆಯನ್ನ ಕೇಳ್ತಾ ಇದೆ. ಒಬ್ಬ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಇಷ್ಟೆಲ್ಲ ಸಮಯ ಬೇಕಾ? ನಿಜಕ್ಕೂ ಆತ ತಲೆಮರೆಸಿಕೊಂಡಿದ್ದಾನ ಅಥವಾ ಆತನಿಗೆ ಯಾರ್ದಾರ್ದು ಶ್ರೀರಕ್ಷೆ ಲಭ್ಯವಾಗ್ತಾ ಇದೆಯಾ? ರಾಜೀವ್ ಗೌಡಗೆ ಇದೆಯಾ ಸಚಿವ ಮುನಿಯಪ್ಪ ಶ್ರೀರಕ್ಷೆ? ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಇದೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಕಾಂಗ್ರೆಸ್ ಪಕ್ಷದವರೇ ಕೆಲವರು ಆಗ್ರಹಿಸಿದ್ದಾರೆ. ಆದರೂ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಒಂದು ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇಲ್ಲ. ಘಟನೆ ನಡೆದು 3-4 ದಿನಗಳಾದರೂ ಕೂಡ ಪಕ್ಷವು ಈವರೆಗೂ ಯಾವುದೇ ರೀತಿಯ ನೋಟಿಸ್ ಅನ್ನ ಹೊರಡಿಸೋದನ್ನ ಬಿಟ್ರೆ ಪಕ್ಷ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಅಡ್ಡ ನಿಂತಿರೋದು ಯಾರು? ರಾಜೀವ್ ಗೌಡಗೆ ಶ್ರೀರಕ್ಷೆಯಾಗಿ ನಿಂತಿರೋದು ಯಾರು ಅನ್ನೋ ಅನುಮಾನ. ಫಿಲ್ಮ್ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗೆ ಬಾಯಿಗೆ ಬಂದಂತೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ? ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸತತವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಹಾಗೆ ಪೊಲೀಸ್ ಇಲಾಖೆಗೆ ನೇರ ಪ್ರಶ್ನೆಯನ್ನ ಕೇಳ್ತಾ ಇದೆ. ಒಬ್ಬ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಇಷ್ಟೆಲ್ಲ ಸಮಯ ಬೇಕಾ? ನಿಜಕ್ಕೂ ಆತ ತಲೆಮರೆಸಿಕೊಂಡಿದ್ದಾನ ಅಥವಾ ಆತನಿಗೆ ಯಾರ್ದಾರ್ದು ಶ್ರೀರಕ್ಷೆ ಲಭ್ಯವಾಗ್ತಾ ಇದೆಯಾ? ರಾಜೀವ್ ಗೌಡಗೆ ಇದೆಯಾ ಸಚಿವ ಮುನಿಯಪ್ಪ ಶ್ರೀರಕ್ಷೆ? ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಇದೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಕಾಂಗ್ರೆಸ್ ಪಕ್ಷದವರೇ ಕೆಲವರು ಆಗ್ರಹಿಸಿದ್ದಾರೆ. ಆದರೂ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಒಂದು ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇಲ್ಲ. ಘಟನೆ ನಡೆದು 3-4 ದಿನಗಳಾದರೂ ಕೂಡ ಪಕ್ಷವು ಈವರೆಗೂ ಯಾವುದೇ ರೀತಿಯ ನೋಟಿಸ್ ಅನ್ನ ಹೊರಡಿಸೋದನ್ನ ಬಿಟ್ರೆ ಪಕ್ಷ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಅಡ್ಡ ನಿಂತಿರೋದು ಯಾರು? ರಾಜೀವ್ ಗೌಡಗೆ ಶ್ರೀರಕ್ಷೆಯಾಗಿ ನಿಂತಿರೋದು ಯಾರು ಅನ್ನೋ ಅನುಮಾನ. ಫಿಲ್ಮ್ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗೆ ಬಾಯಿಗೆ ಬಂದಂತೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ? ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸತತವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಹಾಗೆ ಪೊಲೀಸ್ ಇಲಾಖೆಗೆ ನೇರ ಪ್ರಶ್ನೆಯನ್ನ ಕೇಳ್ತಾ ಇದೆ. ಒಬ್ಬ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಇಷ್ಟೆಲ್ಲ ಸಮಯ ಬೇಕಾ? ನಿಜಕ್ಕೂ ಆತ ತಲೆಮರೆಸಿಕೊಂಡಿದ್ದಾನ ಅಥವಾ ಆತನಿಗೆ ಯಾರ್ದಾರ್ದು ಶ್ರೀರಕ್ಷೆ ಲಭ್ಯವಾಗ್ತಾ ಇದೆಯಾ? ರಾಜೀವ್ ಗೌಡಗೆ ಇದೆಯಾ ಸಚಿವ ಮುನಿಯಪ್ಪ ಶ್ರೀರಕ್ಷೆ? ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಇದೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಕಾಂಗ್ರೆಸ್ ಪಕ್ಷದವರೇ ಕೆಲವರು ಆಗ್ರಹಿಸಿದ್ದಾರೆ. ಆದರೂ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಒಂದು ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇಲ್ಲ. ಘಟನೆ ನಡೆದು 3-4 ದಿನಗಳಾದರೂ ಕೂಡ ಪಕ್ಷವು ಈವರೆಗೂ ಯಾವುದೇ ರೀತಿಯ ನೋಟಿಸ್ ಅನ್ನ ಹೊರಡಿಸೋದನ್ನ ಬಿಟ್ರೆ ಪಕ್ಷ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಅಡ್ಡ ನಿಂತಿರೋದು ಯಾರು? ರಾಜೀವ್ ಗೌಡಗೆ ಶ್ರೀರಕ್ಷೆಯಾಗಿ ನಿಂತಿರೋದು ಯಾರು ಅನ್ನೋ ಅನುಮಾನ. ಫಿಲ್ಮ್ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗೆ ಬಾಯಿಗೆ ಬಂದಂತೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ? ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸತತವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಹಾಗೆ ಪೊಲೀಸ್ ಇಲಾಖೆಗೆ ನೇರ ಪ್ರಶ್ನೆಯನ್ನ ಕೇಳ್ತಾ ಇದೆ. ಒಬ್ಬ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಇಷ್ಟೆಲ್ಲ ಸಮಯ ಬೇಕಾ? ನಿಜಕ್ಕೂ ಆತ ತಲೆಮರೆಸಿಕೊಂಡಿದ್ದಾನ ಅಥವಾ ಆತನಿಗೆ ಯಾರ್ದಾರ್ದು ಶ್ರೀರಕ್ಷೆ ಲಭ್ಯವಾಗ್ತಾ ಇದೆಯಾ? ರಾಜೀವ್ ಗೌಡಗೆ ಇದೆಯಾ ಸಚಿವ ಮುನಿಯಪ್ಪ ಶ್ರೀರಕ್ಷೆ?
ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಇದೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಕಾಂಗ್ರೆಸ್ ಪಕ್ಷದವರೇ ಕೆಲವರು ಆಗ್ರಹಿಸಿದ್ದಾರೆ. ಆದರೂ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಒಂದು ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇಲ್ಲ. ಘಟನೆ ನಡೆದು 3-4 ದಿನಗಳಾದರೂ ಕೂಡ ಪಕ್ಷವು ಈವರೆಗೂ ಯಾವುದೇ ರೀತಿಯ ನೋಟಿಸ್ ಅನ್ನ ಹೊರಡಿಸೋದನ್ನ ಬಿಟ್ರೆ ಪಕ್ಷ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಅಡ್ಡ ನಿಂತಿರೋದು ಯಾರು? ರಾಜೀವ್ ಗೌಡಗೆ ಶ್ರೀರಕ್ಷೆಯಾಗಿ ನಿಂತಿರೋದು ಯಾರು ಅನ್ನೋ ಅನುಮಾನ. ಫಿಲ್ಮ್ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ, ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗೆ ಬಾಯಿಗೆ ಬಂದಂತೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ? ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸತತವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಹಾಗೆ ಪೊಲೀಸ್ ಇಲಾಖೆಗೆ ನೇರ ಪ್ರಶ್ನೆಯನ್ನ ಕೇಳ್ತಾ ಇದೆ. ಒಬ್ಬ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಇಷ್ಟೆಲ್ಲ ಸಮಯ ಬೇಕಾ? ನಿಜಕ್ಕೂ ಆತ ತಲೆಮರೆಸಿಕೊಂಡಿದ್ದಾನ ಅಥವಾ ಆತನಿಗೆ ಯಾರ್ದಾರು ಶ್ರೀರಕ್ಷೆ ಲಭ್ಯವಾಗ್ತಾ ಇದೆಯಾ? ರಾಜೀವ್ ಗೌಡಗೆ ಇದೆಯಾ ಸಚಿವ ಮುನಿಯಪ್ಪ ಶ್ರೀರಕ್ಷೆ? ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಇದೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಕಾಂಗ್ರೆಸ್ ಪಕ್ಷದವರೇ ಕೆಲವರು ಆಗ್ರಹಿಸಿದ್ದಾರೆ. ಆದರೂ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಒಂದು ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇಲ್ಲ. ಘಟನೆ ನಡೆದು 3-4 ದಿನಗಳಾದರೂ ಕೂಡ ಪಕ್ಷವು ಈವರೆಗೂ ಯಾವುದೇ ರೀತಿಯ ನೋಟಿಸ್ ಅನ್ನ ಹೊರಡಿಸೋದನ್ನ ಬಿಟ್ರೆ ಪಕ್ಷ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಅಡ್ಡ ನಿಂತಿರೋದು ಯಾರು? ರಾಜೀವ್ ಗೌಡಗೆ ಶ್ರೀರಕ್ಷೆಯಾಗಿ ನಿಂತಿರೋದು ಯಾರು ಅನ್ನೋ ಅನುಮಾನ. ಫಿಲ್ಮ್ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ, ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗೆ ಬಾಯಿಗೆ ಬಂದಂತೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ? ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸತತವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಹಾಗೆ ಪೊಲೀಸ್ ಇಲಾಖೆಗೆ ನೇರ ಪ್ರಶ್ನೆಯನ್ನ ಕೇಳ್ತಾ ಇದೆ. ಒಬ್ಬ ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಇಷ್ಟೆಲ್ಲ ಸಮಯ ಬೇಕಾ? ನಿಜಕ್ಕೂ ಆತ ತಲೆಮರೆಸಿಕೊಂಡಿದ್ದಾನ ಅಥವಾ ಆತನಿಗೆ ಯಾರ್ದಾರು ಶ್ರೀರಕ್ಷೆ ಲಭ್ಯವಾಗ್ತಾ ಇದೆಯಾ? ರಾಜೀವ್ ಗೌಡಗೆ ಇದೆಯಾ ಸಚಿವ ಮುನಿಯಪ್ಪ ಶ್ರೀರಕ್ಷೆ? ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಇದೆ. ಪಕ್ಷದಿಂದ ಕಿಕ್ಔಟ್ ಮಾಡುವಂತೆ ಕಾಂಗ್ರೆಸ್ ಪಕ್ಷದವರೇ ಕೆಲವರು ಆಗ್ರಹಿಸಿದ್ದಾರೆ. ಆದರೂ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ಮೀನಾಮೇಷ ಎಣಿಸ್ತಿರೋದು ಯಾಕೆ? ಒಂದು ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇಲ್ಲ. ಘಟನೆ ನಡೆದು 3-4 ದಿನಗಳಾದರೂ ಕೂಡ ಪಕ್ಷವು ಈವರೆಗೂ ಯಾವುದೇ ರೀತಿಯ ನೋಟಿಸ್ ಅನ್ನ ಹೊರಡಿಸೋದನ್ನ ಬಿಟ್ರೆ ಪಕ್ಷ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾದ್ರೆ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಅಡ್ಡ ನಿಂತಿರೋದು ಯಾರು? ರಾಜೀವ್ ಗೌಡಗೆ ಶ್ರೀರಕ್ಷೆಯಾಗಿ ನಿಂತಿರೋದು ಯಾರು ಅನ್ನೋ ಅನುಮಾನ.